ಅದು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿರುವ ಮುದ್ದಾದ ಕುಟುಂಬ. ಆದರೆ ಅದೇನಾಯಿತೋ ಏನೋ, ಹೆಂಡತಿ ಇದ್ದಕ್ಕಿದ್ದಂತೆ ನೇಣಿಗೆ ಶರಣಾಗಿದ್ದಾಳೆ. ಗಂಡನೇ ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಇಂಥದೊಂದು ಘಟನೆ ನಡೆದಿದ್ದಾದರೂ ಎಲ್ಲಿ, ಯಾಕೆ? ಅದರ ಒಂದು ವರದಿ ನಿಮ್ಮ ಮುಂದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಹಿಳೆಯ ಅನುಮಾನಾಸ್ಪದ ಸಾವು. ಪತಿಯೇ ಪತ್ನಿಯನ್ನ ಕೊಂದು ನೇಣು ಬಿಗಿದಿರುವ ಆರೋಪ. ಹೌದು, ಹೇಗೆ ಫೋಟೋದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ದೀಪಾ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಮಹಿಳೆ. ಆಂಧ್ರ ಪ್ರದೇಶದ ಮೂಲದ ಈಕೆ ತಮಿಳುನಾಡು ಮೂಲದ ಸುರೇಶ್ ಜೊತೆ ಮದುವೆಯಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಮೈಲಸಂದ್ರದಲ್ಲಿ ನೆಲೆಸಿತ್ತು. ಇವರ ಸಂಸಾರಕ್ಕೆ ಇಬ್ಬರು ಮಕ್ಕಳಿದ್ರು. ಆದರೆ ಇಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಪತಿ ಸುರೇಶ್ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಮಹಿಳೆ ಬದುಕುಳಿಯಲಿಲ್ಲ. ಆರಂಭದಲ್ಲಿ ಲೋ ಬಿಪಿಯಾಗಿ ಕುಸಿದು ಬಿದ್ದಿದ್ದು ಎಂದಿದ್ದ ಪತಿ ಬಳಿಕ ನೇಣು ಬಿಗಿದುಕೊಂಡಿದ್ದಾಳೆ ಎಂದು ತಿಳಿಸಿದ ಅಂತ ವೈದ್ಯರು ತಿಳಿಸಿದ್ದಾರೆ. ಬೆಳಗ್ಗೆ ಒಂದು 11 ಗಂಟೆಗೆ ಒಂದು ಕಾರಲ್ಲಿ ಒಂದು ಪೇಷಂಟ್ ಕರ್ಕೊಂಡು ಬಂದರು. ಅವ್ರು ಸೌಂಡ್ ಮಾಡಿದ್ರು. ಸೌಂಡ್ ಮಾಡಿದ ತಕ್ಷಣ ನಾವೆಲ್ಲ ಸ್ಟಾಫ್ಸ್ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಅಂತ ನೋಡಿದ್ವಿ. ಹೋದ ತಕ್ಷಣ ಪೇಷಂಟು ಹಸ್ಬೆಂಡು ಮಗ ಇಳಿದ್ರು. ಏನಾಯಿತು ಅಂತ ಕೇಳಿದೆ, ಅಲ್ಲೇ ಕಾರಲ್ಲೇ ಕೇಳಿದೆ. ಇಲ್ಲ ಸರ್, ಏನೋ ಬಿ ಪಿ ತುಂಬ ಲೋ ಆಗಿ ವಾಮಿಟ್ ಆಯಿತು, ಬಿದ್ದುಬಿಟ್ಟಿದ್ದಾರೆ ಅಂತ ಅಷ್ಟೇ ಹೇಳಿದ್ರು. ಆಮೇಲೆ ಪೇಷಂಟು ಕ್ಯಾಶುಯಾಲಿಟಿಲಿ ಹೋಗಿ ಚೆಕ್ ಮಾಡಿದಾಗ ಬ್ರಾಡ್ ಡೆತ್ ಇತ್ತು. ಬ್ರಾಡ್ ಡೆತ್ ಇದ್ದಾಗ ನಾನು ವಿಚಾರಿಸಿದೆ, ಏನಾಗಿದೆ ಹೇಳಪ್ಪ ಅಂತಂದಾಗ ಅವನು ಇಲ್ಲ ಸರ್, ನೇಣು ಹಾಕೊಂಡ್ಬಿಟ್ಟಿದ್ದಾಳ ನಮ್ಮ ಹೆಂಡತಿ ಅಂತ ಹೇಳ್ದ. ಆಮೇಲೆ ಏನೋ ಸ್ವಲ್ಪ ಸಂಶಯ ಬಂತು, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕಳಿಸಿದ್ರು. ಇನ್ನು ಮೃತ ದೀಪಾ ಪತಿ ಸುರೇಶ್ ಕುಡಿತದ ಚಟಕ್ಕೆ ಬಿದ್ದಿದ್ದ. ದುಡಿಮೆ ಇಲ್ಲದೆ ಮೈ ತುಂಬಾ ಸಾಲ ಮಾಡಿಕೊಂಡಿದ್ದನಂತೆ. ಮೃತ ದೀಪಾ ಮಾತ್ರ ಚಿಲ್ಲರೆ ಅಂಗಡಿ ನಡೆಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಸಂಸಾರ ಸಾಗಿಸ್ತಾ ಇತ್ತು. ಆದ್ರೆ ಗುಂಡಾಡಿ ಗುಂಡನಾದ ಪತಿ ಸುರೇಶ್ ಮಾತ್ರ ಪರಸ್ತ್ರೀ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಪದೇ ಪದೇ ಪತ್ನಿ ಜೊತೆ ಗಲಾಟೆ ಮಾಡ್ತಾ ಇದ್ದ. ಇಂದು ಸಹ ಪತ್ನಿ ಜೊತೆ ಗಲಾಟೆ ನಡೆಸಿದ್ದು ಗಲಾಟೆ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂಬುದು ಮೃತಳ ಅಣ್ಣ ಆರೋಪಿಸಿದ್ದಾರೆ. ಅವ್ರದ್ದು ಹಸ್ಬೆಂಡ್ ವೈಫ್ ಜಗಳ ಇದೆ. ಇಲ್ಲಿ ಸತ್ತೋಗಿರೋದು ಹೊಡೆದು ಸತ್ತೋಗಿದಲ್ಲ ನಿಲ್ತದ ಕೊಡಬೇಕು ಅದು. ಅಲ್ಲ, ನಿಮ್ಮ ಭಾವ ಅಂದ್ರೆ ನಿಮ್ಮ ತಂಗಿ ಗಂಡ ಏನು ಹೇಳ್ತಾನೆ? ಅವನೇನು ಹೇಳ್ತಾನೆ, ಏನಾಗಿಲ್ಲ ನಮ್ಮ ಇಬ್ಬರಿಗೆ ನೇಣು ಹಾಕೊಂಡು ಸತ್ತೋಗಿದಲ್ಲ. ಯಾಕೆ ನೇಣು ಹಾಕೊಂಡ್ರು ಅಂತ ಏನು ರೀಸನ್? ಅವ್ರ ಫ್ಯಾಮಿಲಿ ನಮ್ಮದು ಸಾಲ ಮಾಡಿದ್ದೀನಿ, ಅದರಿಂದ ಈ ಥರ ನಾವು ತಂಗಿ ಕೇಳುವಾಗ ನಾನು ಒಂದು ಮಾತಾಡ್ಬಿಟ್ಟು ಹಿಂಗಾಗಿದೆ ಅಂತ. ಇವಾಗ ನೋಡಿದ್ರೆ ನಿಮ್ಗೆ ಏನು ಅನುಮಾನ ಇದೆ? ಹೊಡೆದ್ಬಿಟ್ಟು ಸಾಯಿಸ್ತಾರೆ ನಾನು ಮಾಡಿದೆ ಸರ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಆದ್ರೆ ಗಂಡ ಹೆಂಡತಿ ನಡುವೆ ಮೂರನೆಯವರು ಎಂಟ್ರಿ ಕೊಟ್ರೆ ಇದೇ ರೀತಿ ಅವಘಡಗಳು ಸಂಭವಿಸುತ್ತೆ. ಘಟನೆ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.